ಇದು ಸಾಮಾನ್ಯ ಸಾವು ಅಲ್ಲ. ಏನೋ ಸರಿಯಿಲ್ಲ ಅನಿಸ್ತು. ಎಲ್ಲರೂ ಹೇಳ್ತಿದ್ರು ಅದನ್ನು ಬಿಡು. ಆದರೆ ನಿತಿನ್ಗೆ ಆಗಲಿಲ್ಲ. ಅವನ ಮನಸ್ಸಲ್ಲಿ ಒಂದೇ ಡೌಟ್, ಇದು ನಾರ್ಮಲ್ ಅಲ್ಲ. ಆ ಗುರುತು ಅವನಿಗೆ ನೆಮ್ಮದಿ ಕೊಡಲಿಲ್ಲ. ಎಷ್ಟು ಯೋಚಿಸಿದ್ರೂ ಏನೋ ಸರಿಯಾಗಿ ಕನೆಕ್ಟ್ ಆಗ್ತಿಲ್ಲ ಅನಿಸ್ತು. ಅವನು ಜನರನ್ನು ಕೇಳೋಕೆ ಶುರು ಮಾಡ್ದ. ಆದರೆ ಯಾರೂ ಸರಿಯಾಗಿ ಮಾತಾಡಲಿಲ್ಲ. ಅವ್ರಿಗೇನೋ ಗೊತ್ತಿತ್ತು, ಆದರೆ ಹೇಳೋಕೆ ರೆಡಿ ಇರಲಿಲ್ಲ. ಅದನ್ನು ಬಿಡು ಅಂತಲೇ ತಪ್ಪಿಸ್ಕೊಳ್ತಿದ್ರು. ಒಬ್ಬೊಬ್ಬರಾಗಿ ಎಲ್ಲರೂ ಅವನನ್ನು ಬಿಟ್ಟು ಹೋಗ್ಬಿಟ್ರು. ಅವನು ಒಬ್ಬನೇ ಉಳ್ದ, ಪ್ರಶ್ನೆಗಳ ಜೊತೆ. ಆ ಮೌನ, ಯಾರೋ ಏನೋ ಮುಚ್ಚಿಟ್ಟಿದ್ದಾರೆ ಅನ್ನೋ ಫೀಲಿಂಗ್ ಬಂತು. ಸ್ವಲ್ಪ ಸಮಯದ ನಂತರ ಒಬ್ಬ ಹಿರಿಯ ವ್ಯಕ್ತಿ ಮಾತಾಡಿದ್ರು. ಇದು ಮೊದಲ ಸಲ ಅಲ್ಲ. ನಿತಿನ್ ಶಾಕ್ ಆಯಿತು. ಅಂದ್ರೆ ಇದು ಅವನ ಅಪ್ಪ ಮಾತ್ರ ಅಲ್ಲ, ಇನ್ನೊಬ್ಬರೂ ಹೀಗೆ ಸತ್ತಿದ್ದಾರೆ. ಅದೇ ಮೌನ, ಅದೇ ಥರದ ಸಾವು. ಅವನಲ್ಲೇ ನಿಂತುಬಿಟ್ಟ. ಇದು ಅಪಘಾತ ಅಲ್ಲ. ಆ ಕ್ಷಣ ಎಲ್ಲವೂ ಲಿಂಕ್ ಆಗೋಕೆ ಶುರುವಾಯಿತು. ಆ ಗುರುತು, ಆ ಮೌನ, ಆ ಸಾವುಗಳು, ಇವು ಏನೂ ರ್ಯಾಂಡಮ್ ಅಲ್ಲ. ಯಾರೋ ಇದ್ದಾರೆ, ಇದನ್ನೆಲ್ಲ ಪ್ಲ್ಯಾನ್ ಮಾಡಿ ಮಾಡ್ತಾ ಇದ್ದಾರೆ. ಇದು ಈಗ ಭಯ ಮಾತ್ರ ಅಲ್ಲ, ಇದರಲ್ಲಿ ಇನ್ನೂ ಏನೋ ಇದೆ. ಅವನೊಳಗೆ ಒಂದೇ ಒಂದು ಫೀಲಿಂಗ್, ಇದು ಇನ್ನೂ ಮುಗ್ದಿಲ್ಲ.